ನೀವೆಲ್ಲ ಸ್ಟ್ರಾಂಗ್ ಹೆಣ್ಮಕ್ಳು 3 ಜನನು. ನೀವು ಆ ಟೈಮಲ್ಲಿ ತಗೊಂಡಿದ್ದ ಡಿಸಿಷನ್ ಇದೆಯಲ್ಲಮ್ಮ, ಅದು ಯಾವ ನಿಮಗೆ ನಿಮ್ಮ ಗಂಡ, ನಿಮ್ಮ ಮಕ್ಕಳು, ನಿಮ್ಮನೆ, ಇದೇ ನಿಮ್ಮ ಪ್ರಪಂಚ. ಕೆಲವರು ಪ್ರೊಡ್ಯೂಸರ್ಸ್ ಅಂತ ಅನ್ಕೊಂಡಿರೋರು, ಡೈರೆಕ್ಟರ್ಸ್ ಅಂತ ನಮ್ಗೆ ಅವ್ರು ಯಾರು ಪರಿಚಯನೂ ಇಲ್ಲ. ಅಪ್ಪ ಇದ್ದಾಗ ಎಲ್ಲವೂ ಅಪ್ಪನ ಮುಖಾಂತರ ಆಗ್ತಿತ್ತು. ಕ್ಲೂಲೆಸ್ ಅಂದ್ರೆ ಅವ್ರದ್ದು ಧೋರಣೆ ಹೇಗಿತ್ತು ಅಂದ್ರೆ, ಓ ಈಗ ಯಾರೂ ಇಲ್ಲ, ಈಗ ಇವರೇ ದುಡಿಬೇಕು, ಎಂಥದ್ದು ಬೇಕಾದ್ರೂ ಮಾಡ್ತಾರೆ ಅನ್ನೋ ಲೆವೆಲ್ಗೆ. ಹಾ, ಸೊ ಹುಬ್ಬಳ್ಳಿ ನನ್ನ ಫಸ್ಟ್ ಸಿನಿಮಾ, ಮುಸ್ಸಂಜೆ ಮಾತು ನನ್ನ ಸೆಕೆಂಡ್ ಸಿನಿಮಾ. ಸೊ ನಾನು ಮಾಡಿರೋ ಅಷ್ಟು ಸಿನಿಮಾಗಳು ಅಥವಾ ಅಷ್ಟು ಕ್ಯಾರೆಕ್ಟರ್ಗಳಲ್ಲಿ ಪ್ರತಿಯೊಂದು ನನಗೆ ಒಂಥರ ಡಿಫ್ರೆಂಟ್ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಸಿಕ್ಕಿದೆ. ಲಾಸ್ಟ್ ಬಸ್ ತುಂಬ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಆ ಸಿನಿಮಾದಲ್ಲಿ. ನನಗೆ ತುಂಬ ಇಷ್ಟವಾದ ಸಿನಿಮಾ ಅದು. ನಿಮ್ಮ ಪರ್ಫಾರ್ಮೆನ್ಸ್ ತುಂಬ ಅದ್ಭುತವಾಗಿತ್ತು. ಅದಾದ್ಮೇಲೆ ನೀವು ಕಾಣಿಸ್ಕೊಳ್ಳಿಲ್ಲ. ಹೌದು. ಈಗ ಮತ್ತೆ ಯಾವ್ದಾದ್ರು ಆಫರ್ಸ್ ಬಂದರೆ ಮನಸ್ಸು ಮಾಡಿದ್ದೀರಾ, ಬರ್ತೀರಾ, ಆ್ಯಕ್ಟ್ ಮಾಡ್ತೀರಾ? ಸದ್ಯಕ್ಕಿಲ್ಲ ಸರ್, ಇವಾಗ ನಾನು ಪೂರ್ತಿ ಇವನ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ.